ಇಬ್ಬರು ಸ್ಯಾನ್ ಇಬ್ಬರು ಇವು ಬೀಜದವ್ರಿ ನೀನು ಹಾಂ ಇಲ್ಲಿಗೆ ಬನ್ನಿ. ನಿಮ್ಮ ಹೆಸರಣ್ಣ? ದೇವರಾಜು. ಯಾವ ಊರು? ಕರ್ಕಲ್ಘಟ್ಟ. ಹಾಂ. ತಾಲೂಕು? ಕೊಟ್ಗೆರೆ ತಾಲೂಕು. ಎಲ್ಲಿ ಬರುತ್ತೆ ಹೇಳಿ? ಒಳವನಹಳ್ಳಿ ಹೋಗ್ಲಿ ಕೊಟ್ಗೆರೆ ತಾಲೂಕು. ಹ್ಞೂ ಆ ಕಡೆಗೆ ಬರುತ್ತೆ. ಹಾಂ. ಕೆಮ್ಮನಹಳ್ಳಿ. ದೊಡ್ಡ ಅದ್ಯಾವ ಬಿಡಿಪುರ ಹತ್ರಕ್ಕೆ ಹತ್ರನೇ. ಹಾಂ. ಕರ್ಕಲ್ಘಟ್ಟ. ಬೈಚಾಪುರ ರೋಡಲ್ಲ? ಹಾಂ ಇಲ್ಲ. ಹಾಂ. ಈ ಬಂಬಲ್ದಾಪುರ ರೋಡ್. ಹಾಂ ಅದೇ ರೋಡ್. ಬಿಡಿಪುರ ರೋಡ್. ಹೌದಾ? ಹಾಂ. ಬಿಡಿಪುರದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಒಳವನಹಳ್ಳಿಯಿಂದ 3 ಕಿಲೋಮೀಟ್ರ್ ಅಷ್ಟೇ ನಮಗೆ. ಹೌದಾ? ಹಾಂ ಒಳವನಹಳ್ಳಿ ಹೋಗ್ಲಿ. ಹೌದಾ? ಯಾವ ಹೆಸರುಘಟ್ಟ ರೋಡಾ? ಇಲ್ಲ ಈ ಗೊಡ್ರಳ್ಳಿ ರೋಡು. ಹಾಂ ಸರಿ. ಓಡಾಡ್ತೀವಲ್ಲ ಎಲ್ಲೂ ಕಾಣಲಿಲ್ಲ ಓರಿ. ಇಲ್ಲ ಕೆಮ್ಮನಹಳ್ಳಿಗೂ ಇದ್ವು, ಸಿದ್ಧಗಂಗಿಗೂ ಹೋಗಿದ್ವಿ, ಇಲ್ಲಿಗೂ ಇಲ್ಲಿಗೂ ಬಂದ. ಹಾಂ. ನಿಮ್ಮ ಹೆಸರು? ದೇವರಾಜು. ನೀವು ಬೀಜದವ್ರನ್ನ ಕಟ್ತೀರಾ? ಬೀಜದವ್ರಿ ಮಾಮೂಲಿ ಮನೆಗೆ ಹುಡ್ದವೆ ನಾವು. ಯಾವಾಗಲೂ ಕಟ್ಟಲ್ಲ, ಮನೆಗೆ ಹುಡ್ದವೆ. ವರ್ಷ ಒಂದೊಂದು ಜೊತೆ ಇದ್ದೇ ಇರ್ತವೆ. ಅಂದರೆ ಹಸುಗಳು ಬರ್ತಾವೆ? ಹಸುಗಳು ಅವೇ ಇಲ್ಲ, ನಾವೇನು ಬೀಜಕ್ಕೇನು ಬಿಟ್ಟಿಲ್ಲ. ಮನೆಗೆ ಹುಡ್ತವೆ, ಜಟ್ಗೆ ಹಾಕಿ ಒಂದು ವರ್ಷ ಮೇಯಿಸ್ಬಿಟ್ಟು ಮಾರೋದು. ಇವಾಗ ಈ ಬೀಜದವ್ರಿ ತಾನೆ? ಬೀಜದಾಗೆ ಹಸು ಬರಲ್ವಾ? ಬರ್ತವೆ, ನಾವು ಬಿಟ್ಟಿಲ್ಲ. ಇನ್ನು ಅಲ್ಲಿ ಹಾಕಿಲ್ವಾ? ಇಲ್ಲ, ಈಗ ಅಲ್ಲಿ ಹಾಕ್ಯಾವೆ. ಉದುರ್ಸೈತೆ ಎರಡಲ್ಲಿ ಉದುರ್ಸಿ, ಅವು ಇನ್ನೂ ಹಾಕಿಲ್ಲ. ಇವು ಏನು ಬೆಲೆ ಹೇಳ್ತೀರಾ? ಇವು 2.5 ಲಕ್ಷ ಹೇಳ್ತೀವಿ. 2.5 ಲಕ್ಷ. ಬೀಜದವರಿಗೂ ಬಿಟ್ಕೋಬೋದು? ಬೀಜಕ್ಕೂ ಕಸಿ ಮಾಡಿಸ್ಬೋದು. ಕಸಿ ಮಾಡಿಸ್ಕೊಂಡು ಬೇಸಾಯ ಹಾಕುವಾಗ. ಹೌದೌದು. ಇವು ಅವನು ಬೇಸಾಯ ಮಾಡ್ಕೊಬೋದು. ಅವೇನು ಬೀಜಕ್ಕೇನು ಬಿಡಲ್ಲ. ಬೀಜ ಹಾಕ್ಸ್ಬಿಟ್ಟಿದ್ದೀರಾ? ಇನ್ನೂ ಹಾಕ್ಸ್ಬೇಕು. ಇಲ್ಲಿಂದ ಹೋದ್ಮೇಲೆ ಹಾಕ್ಸೋಣ. ಇವು ಮನೆಗೆ ಹುಟ್ಟಿರೋ? ಇವು ತಗೊಂಡಿರವ? ಇಲ್ಲ, ಇದ್ರಾಗ ಒಂದು ಮನೆ ಹುಟ್ಟಿದ್ದು, ಅದ್ರಾಗ ಒಂದು ಮನೆ ಹುಟ್ಟಿದ್ದು. ಹಂಗೆ ಜೊತೆಗೆ ಹಾಕೊಂಡ್ವಿ ಕೆಮ್ಮನಹಳ್ಳಿಗೆ. ಹೌದೌದು. ಇವು ಕೆಲಸ ಮಾಡ್ತಾವೆ? ಇವು ಮಾಡ್ತಾವೆ. ಇವೇನು ಬೆಲೆ ಹೇಳ್ತೀರಾ? ಅವು 1,60,000 ಹೇಳ್ತೀನಿ. ಎರಡು. ಇವು 2.5 ಲಕ್ಷ. ಸರಿ. ಅಂದ್ರೆ ನೀವು ಎಷ್ಟು ದಿನದಿಂದ ಕಟ್ತಾ ಇದ್ದೀರಾ ಬೀಜದವ್ರಿ ಆಲೆ? ಸುಮಾರು ನಾವೆಲ್ಲ ಒಂದು 20 ವರ್ಷಕ್ಕಿಂತ ಅವೆ ನಮ್ಮ ಮನೆಗೆ. ನಿಮ್ಮ ಮನೆಗೆ ಹುಡ್ತವೆ. ಮನೆಗೆ ಹುಡ್ದವು. ಮೊನ್ನೆ ಸಿದ್ಧಗಂಗೆ ಕೊಟ್ಟಿದ್ದೆ, ಅದು ಆಸೆ ಕೊಟ್ಟಿದ್ದೆ. 3 ವರ್ಷ ಸಿದ್ಧಗಂಗೆ ಕೊಟ್ಟಿದ್ದೆ, 1 ವರ್ಷ ಕ್ಯಾಮನೆಲ್ಲ ಕೊಟ್ಟಿದ್ದೆ. ಅಂದ್ರೆ ಹಸು ಬರಲ್ವಾ? ಓರಿ ಬಿಡಿಸ್ಕೊಂಡವ? ಓರಿ ಬರ್ತಾರೆ, ನಾವು ಬಿಡಲ್ಲ. ನೀವು ಬಿಡಲ್ಲ? ಯಾಕೆ? ನಮ್ಮ ಆಯಾ ಜನ ಬೇಕು. ಓರಿಗಳು ಒಂದೊಂದು ಕಾಟ ಕೊಡಲ್ಲ. ಬಿಟ್ಟ ಮೇಲೆ ಸುಧಾರ್ಸಕ್ಕಾಗಲ್ಲ. ಅದರಿಂದ ನಾವು ಒಂದ್ಸರಿ ಬಿಟ್ರೆ ಡೈಲಿ ಬಿಡ್ಬೇಕಾದ್ರೆ? ಡೈಲಿ ಇದ್ದೇ ಇರ್ಬೇಕು. ಡೈಲಿ ಫುಡ್ ಕೊಡಬೇಕು. ಎಲ್ಲ ಸ್ವಲ್ಪ ಕಷ್ಟ. ಇವಾಗ ಯಾರನ್ನ ಹಸು ಹೊಡ್ಕೊಂಡು ಬಿಡ್ರಿ ಅಂದ್ರೆ ಏನು ಮಾಡ್ತೇವೆ? ಬಿಡಲ್ಲ. ನಮ್ಮವೇ 4 ಮನೆಗೆ ನಾವು ಬಂದ್ರು ನಾವು ಬಿಡಲ್ಲ. ಹಂಗೆ ಸುಧಾರ್ಸಕ್ಕಾಗಲ್ಲ ಇವು. ಇವು ನಾಗರಾವ್ ಸತ್ತ ಮಾಡ್ದಂಗೆ. ಇವಾಗ ಇವು ಮಾರಿದ್ರೆ ಬೇರೆ ತಗೊಂಡೋಗ್ತೀರಾ? ಇಲ್ಲ, ನಾವು ಬೇಕಿಲ್ಲ. ಆಮೇಲೆ ಜಾತ್ರೆ ಹತ್ರ ಬಂದಾಗ ತಗೊಂತೀರ? ಜಾತ್ರೆಗೆ ಇಲ್ಲ, ನಾವು ಮನೆಗೆ ಹುಟ್ಟಿದ್ ಮಾತ್ರ ಸಾಕಿ ಸಾಕಿ ಅದ್ರ ಜೊತೆಗೆ ಹಾಕ್ತೀರಾ? ಜೊತೆಗೆ ಹಾಕೊಂಡು ನಾವು ಇದು ಮಾಡೋದು. ನೀವು ಜೊತೆ ಮಾತ್ರ ತಗೊಂಡೋಗಲ್ಲ? ನಾವು ಬೇಕಿಲ್ಲ. ಮನೆಗಿಂದ 4 ಜೊತೆ ಹಸುಗಳು. ನಾಟಿ ಹಸು. ಒಂದು ಹಸ 10 ಸೂಲ್ ಇದೆ. ಇವಾಗ ಅದು ಯಾವ್ದು ಆದಿತಿಮ್ಮಪ್ಪನ ದೇವಸ್ಥಾನ ಐತಲ್ಲ ಅಲ್ಲ? ಅಲ್ಲಿ ಅದು ಪಕ್ಕನೇ. ಹೌದಾ? ದುಗ್ಗೇನಹಳ್ಳಿ ಪಕ್ಕ ನಮ್ಮ ಕರ್ತವ್ಯ. ನಿಮ್ಮೂರು? ಸರ್ ಬರ್ತೀನಿ. ಮನೇಲಿರೋವೆಲ್ಲ ತೋರಿಸ್ರಿ. ಆಯ್ತು. ಹಸು. ನಿಮ್ಮ ನಂಬರ್ ಹೇಳಿ. 98-42-02-58-46. ಸರಿ ಅಣ್ಣ, ಆಯ್ತು. ಗ್ರಾಮ ಪಂಚಾಯತಿ ಮೆಂಬರ್. ನೀವಾ? ಊರು ಆಗೋಯ್ತು. ಯಾವ ಊರಿಗೆ? ಕರ್ಕಲ್ಘಟ್ಟ, ಒಳವನಹಳ್ಳಿ ಸೇರಿ. ಎರಡು ಸೇರಿಸಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು? ಅಲ್ಲ, ಮೆಂಬರ್ ಸದಸ್ಯರು. ಸರಿ ಅಣ್ಣ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಸಾಕಿದ್ದೀರ ಅವ್ರ ಮಾತ್ರ. ಕೂಟ ಚೆನ್ನಾಗಿ ಹಾಕಿದ್ದೀರಲ್ಲ. ಇದು ಯಾವುದು ಸ್ವಂತದ್ದು?
ಸ್ವಂತದ್ದು ಇದು ಇದು ಅದು ತಂದಿದ್ದು ಕರೆಕ್ಟಾಗಿ ಕೂಟ ಹಾಕಿದ್ದೀರಾ. ಹಾಂ ಹಾಂ ಇದು ಅಷ್ಟೇ. ಇದು ಯಾವ ಸ್ವಂತದ್ದು? ಇದು ಅದು ಸ್ವಂತದ್ದು. ಹಾಂ, ಇದು ತಂದು ಸೂಪರ್ ಆಗೈತೆ ಇದು ವರ್ಕ್. ಚೆನ್ನಾಗಿ ಮಾಡಿದ್ದೆ. ಸರಿ ಅಣ್ಣ, ಆಯ್ತು. ಆಯ್ತು. ಟಿವಿ ಬಿಡಕ. ಹಾಂ, ಯಾವ್ರನ್ನವ್ರು ನೀವು? ನಾವು ಬೆಂಡೋಣಿ ಆಗ ನೋಡಿ ಈ ಶಾಮಿ ಅನ್ನಡೆ ನಮ್ಮ ಇರೋದು. ಬರ್ತೀವಿ ನೋಡಿರಿ. ಹಾಂ, ಆಯ್ತು. ಹಾಂ, ಯಾವ ಊರು? ಕೋಳಾಲ. ಎಂದೋ ವಿಡಿಯೋ ಮಾಡಿದ್ದೀನಿ ನಿಮ್ದಲ್ಲ? ಎಂದೋ ವಿಡಿಯೋ ಮಾಡಿದ್ದೀನಿ ಅನ್ಸುತ್ತೆ. ಸರಿ, ಜ್ಞಾಪಕಲ್ಲ. ಹಾಂ, ಸರಿ, ಆಯ್ತು. ನಿಮ್ಮ ಹೆಸರು? ಹನುಮಂತರಾಯಪ್ಪ. ಹನುಮಂತರಾಯಪ್ಪ. ಎಷ್ಟು ಜೊತೆ ಹೊಡ್ಕೊ ಬಂದಿದ್ದೀರಾ? ನಾವು ಒಂದೇ ಜೊತೆ ಸ್ವಾಮಿ. ಒಂದೇ ಜೊತೆ ಇವೆ? ಹ್ಞೂ ಸ್ವಾಮಿ. ಓರಿನಾ? ಅಲ್ಲಿ ಹಾಕ್ಯವ? ಇಲ್ಲ ಸ್ವಾಮಿ, ಅಲ್ಲಿ ಮಾಡಿಲ್ಲ. ಅಲ್ಲಿ ಮಾಡಿಲ್ಲ. ಒಂದು ರೌಂಡ್ ಹಾಕೋ ಬರ್ತೀನಿ. ಆಯ್ತು. ಕೆಲಸ ಮಾಡವ? ಹಾಂ, ನೀವೇ ಮಾಡಿದ್ದೀರಾ? ನಾವೇ ಮಾಡಿ. ಇದು ಅದು ನಮ್ಮದೇ ಮನೆ. ಒಂಟಿನಾ? ಯಾರು? ಹಾಂ, ನಾ ಹೋಗಿದ್ದೆ ಯೂಟ್ಯೂಬ್ನವರು. ಅಣ್ಣ, ಇವು ಎಷ್ಟು ಬೆಲೆ ಹೇಳ್ತೀರಾ? ನೀವು 140. 140. ಹ್ಞೂ ಸ್ವಾಮಿ. ಅಲ್ಲಿ ಹಾಕಿಲ್ಲ ಇನ್ನೂ ಅದು ಮಾಡಿಲ್ಲ ಸ್ವಾಮಿ. ಅವು ಮಾಡಿಲ್ಲ. ಇದು ಬೀಜದವ್ರೆ ಅಲ್ವಾ? ಹಾಂ, ಚೆನ್ನಾಗಿತ್ತು. ಇದೆಷ್ಟು ಹೇಳ್ತೀರಾ? ಇದಾ? ಹಾಂ, ಇದು 75. 75. ಕೋಳಾಲದ ಹತ್ರ ಯಾವ? ಕಾಟೇನಹಳ್ಳಿ ಸ್ವಾಮಿ. ಕಾಡಹಳ್ಳಿ. ಕಾಟೇನಹಳ್ಳಿ. 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 ಹಾಂ, ಕಾಟೇನಹಳ್ಳಿ. ಇವರು ಸರಿ ಸರಿ. ಹಾಂ, ಯಾರೋ ಒಬ್ರು ಸ್ನೇಹಿತರಿದ್ದರು, ಅದಕ್ಕೆ ಕೇಳಿದೆ. ಹಾಂ. ನಂಬರ್ ಐತಣ್ಣ ನಿಮ್ಮದು? ನಮ್ದ್ರ? ಹ್ಞೂ, ಹೊರಗಡೆ ಹೇಳ್ರಿ. 88 ಹಾಂ 61 ಹ್ಞೂ 65 ಹ್ಞೂ 40 ಹ್ಞೂ 81. ಸರಿ. ಫೋನ್ ಮಾಡಿದ್ರೆ ಮಾತಾಡಿ. ಹ್ಞೂ, ಆಯ್ತು. ಅವರು ನಿಮಗೆ ವ್ಯಾಪಾರಕ್ಕೋಸ್ಕರ ಫೋನ್ ಮಾಡ್ತಾರೆ. ಆಯ್ತು, ಹೇಳಿದ್ದೆ. ಹನುಮಂತರಾಯಪ್ಪರು ಅಂತ. ಯಾರು? ಎಲ್ಲಿ ಅವ್ರದ್ದು? ಬನ್ನಿ ಅಣ್ಣ. ಯಾವುದು ಇದೇನಾ? ಬೀಜದವ್ರು? ನಿಮ್ಮದು ಕಾಟೇನಹಳ್ಳಿನ? ಹ್ಞೂ. ಎಷ್ಟು ಹೇಳ್ತೀರಾ? ಹ್ಞೂ. ಹಾಂ, ಇನ್ನೂ ಅಲ್ಲಿಗೆ ಬರೋಕೆ ಇನ್ನೂ ಒಂದು ವರ್ಷ ಬೇಕು. ಹಾಂ ಹಾಂ, ಚೆನ್ನಾಗೈತೆ ಹೋರಿಕರ. ಚೆನ್ನಾಗಿ ಮೇಯ್ಸಿರೋ ಒಳ್ಳೆ ದೊಡ್ಡವ್ರೆ ಆಗೋ. ನಿಮ್ದು ಯಾವ ಊರು? ಸರ್ ನಮ್ದು ಗೌರಿಬಿದ್ನೂರು. ಹಸುನಾ ಇದು? ಹೌದು ಸರ್, ಹಸು. ಹಾಂ, ಇದು ಅದು ಸರ್, ಅದು ಬೀಜದವ್ರಿ. ಹ್ಞೂ. ಗೌರಿಬಿದ್ನೂರು ಹತ್ರ ಮಲ್ಸಂದ್ರ ಸರ್. ಮಲ್ಸಂದ್ರ. ಹಾಂ, ಇದೊಂದು ಜೋಡಿ. ಹೌದು ಸರ್, 2 ಜೋಡಿ. ಹಾಂ, ಅಲ್ಲಿ ಹಾಕಿಲ್ವಾ ಸರ್? 2 ಈಗ ಬಂದು. ಈಗ 2 ಬೆಲೆ ಏನು ಹೇಳ್ತೀರಾ? ಸರ್ 85 ಹೇಳ್ತೀವಿ. 85. ಬೀಜದವ್ರಿಗೆ ತೋರಿಸಿ ಬನ್ನಿ. ಬಿಟ್ರೆ ಏನಿಲ್ಲ, ಕೊಂಬ್ ತೋರಿಸ್ಬಿಡು. ಹಾಂ, ಹೈ. ನಿಮ್ಮ ಹೆಸರಣ್ಣ? ಈ ಕಡೆಗೆ ಬನ್ನಿ, ಈ ಕಡೆಗೆ ಬನ್ನಿ. ರಂಗಯ್ಯ. ಬನ್ನಿ ಇನ್ನೂ ಹತ್ರಕ್ಕೆ. ನಿಮ್ಮನ್ನೇನು ಮಾಡಲ್ಲ ಹೇಳಿ. ನಮ್ಮನ್ನ ಇಲ್ಲ ಯಾರನ್ನೇನು ಮಾಡಲ್ಲ. ಮತ್ತೆ ಹಂಗೆ ರೋಪ್ ಆಗ್ತತೆ. ಇಲ್ಲಿ ದನಗಳವಲ್ಲ. ಹಾಂ, ಚೆನ್ನಾಗಿ ಮೇಯಿಸಿದ್ದೀರಾ. ನಿಮ್ಮ ಹೆಸರು? ರಂಗಯ್ಯ. ಯಾವ ಊರು? ಕಾಟೇನಹಳ್ಳಿ. ಕಾಟೇನಹಳ್ಳಿ. ಕೋಳಾಲದ ಹತ್ರನಾ? ಹ್ಞೂ, ಅದೇ ಈ ಕಡೆ ಕರ್ಗುಳ್ ಕೇಳಿರಲ್ಲ, ಅವ್ರದ್ದು ನಮ್ದೆಲ್ಲ ಒಂದೇ ಊರೇ. ಅವರು ಬೀಜದವ್ರಿಗೆ ಕಟ್ಟವ್ರೆ. ಅದು ನಿಮ್ಮದೇ ಅಲ್ವಾ? ಯಾವುದು? ಬೀಜದವ್ರಿಗೆ ಇದಾ? ಹಾಂ ಹಾಂ, ಅದೇ ಹನುಮಂತರಾಯಪ್ಪಂದು. ಹಾಂ, ಇದು ನಮ್ಮ ಚೆನ್ನಾಗಿದೆ. ಅಲ್ಲಿ ಹಾಕಿಲ್ವಾ ಇದು? ಇಲ್ಲ, ಇನ್ನು 16 ತಿಂಗಳ ಥರ. 16. ಮತ್ತೇನು ಇಷ್ಟಪ್ಪ ಆಗ್ಬಿಟ್ಟೆ? ಏನಂದ್ರೆ ತಿಂಡಿ ಕಿವಿ ಸಾಕಿ. ಏನು ತಿಂಡಿ ಇಕ್ಕಿರಿ? ಬೂಸ ಹಿಂಡಿ. ಈ ಬೂಸ ಹಿಂಡಿ. ರಾಗಿ ಬನ್ನಿ. ಚೆನ್ನಾಗೈತೆ ಅದು. ಎಷ್ಟು ಹೇಳ್ತೀರ ಬೆಲೆ? 1.5 ಹೇಳ್ತೀವಿ. 1.5. ಇನ್ನು ಹಸಿನ ಮೇಲೆ ಬಿಟ್ಟಿಲ್ಲ. ಇಲ್ಲ ಹಸಿನ ಮೇಲೆ ಬಿಟ್ರೆ ನಾನು ಇನ್ನು ಎಳೆಕರ ಅಲ್ವಾ? ಅಲ್ಲ, ಹಸಿನ ಮೇಲೆ ಬಿಟ್ರೆ ಒಬ್ಬಂಟಿಗೆ ಇರಕತ್ತ. ಎಲ್ಲಿದೆಯಾ? ಒಂದು ತಿಂತವೇ ನಗದಾಡ್ತದೆ. ನಂಬರ್ ಹೇಳ್ರಿ ನೀವು. ನಂದು ಇಲ್ಲೈತ್ ನೋಡಪ್ಪ. ಕೊಡ್ರಿ, ನಾನು ಹೇಳ್ತೀನಿ.
ಶಿವಕುಮಾರ್ ಅಂತ ಐತಾರೆ ಶಿವಕುಮಾರ್ ಅಂತಲ್ಲ. ಮಗ. ಏನು ಕೆಲಸ ಮಾಡ್ತೀರಿ ನೀವು? ನಾವ ಬೇಸಾಯ ಮಾಡ್ತೀವಿ. ಬೇಸಾಯ ಪ್ಲಸ್ ರಾಗಿ, ಹಾಂ, ಅಡಿಕೆ ತೋಟ ಹಾಂ ಮಾಡ್ತೀವಿ. ಎಲ್ಲಣ್ಣ ಇದ್ರಾಗ ನಂಬರ್ ಇಲ್ಲ ಬರ್ದವ್ರು ನೋಡಪ್ಪ. ಇವು ಯಾವ್ಯಾವ ಒಂದು ನಂಬರ್ ಬರ್ದವ್ರೆ. ಒಂದೇ ಶಿವಕುಮಾರ್ ಅಂತ, ಒಂದೇ. ಮಂಜುನಾಥ್ ಅಂತ ಬೇರೆ. 9845377762 ಇದೇ ನಿಮ್ಮ ನಂಬರ್. ಜೋಗಿ ಕಳ್ಸಿ. ಏನು ಇವಾಗ ಏನು ಮಾಡ್ಬೇಕಂತ ಇವಾಗ? ಏನೂ ಇಲ್ಲ, ಯೂಟ್ಯೂಬಲ್ಲಿ ಹಾಕ್ತೀವಿ, ಈಗ ಜನ ನೋಡ್ತಾರೆ. ಇವಾಗ ನಿಮ್ಮ ನಂಬರ್ ಹೇಳಿದ್ದೀರಲ್ಲ, ನಿಮ್ಗೆ ಯಾರನ್ನ ಓರಿ ಇಷ್ಟ ಆದರೆ ನಿಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಇಷ್ಟ ಆದ್ರೆ ಬಂದು ತಗೊಂಡು ಹೋಗ್ತಾರೆ. ಅಷ್ಟೇ, ನಿಮ್ಮ ಪರಿಚಯ ಮಾಡಿಸ್ಕೊಡ್ತೀನಿ.